ನಮಸ್ಕಾರ ವೀಕ್ಷಕರೇ, ಭಾರತೀಯರಿಗೆಲ್ಲ ಮತ್ತೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ದಾವೂದ್ ಇಬ್ರಾಹಿಂನ ಯಾರೋ ವಿಷ ಹಾಕಿ ಸಾಯಿಸಿದ್ದಾರೆ. ಅಂದ್ರೆ ಇನ್ನೂ ಕೂಡ ಸತ್ತಿಲ್ಲ. ಈಗ ಸದ್ಯಕ್ಕೆ ವಿಷ ಹಾಕಿರೋದ್ರಿಂದ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಅದರಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿಯಲ್ಲಿ. ಇದು ಎಷ್ಟರ ಮಟ್ಟಕ್ಕೆ ಪಾಕಿಸ್ತಾನದಲ್ಲಿ ಇಂಪ್ಯಾಕ್ಟ್ ಮಾಡ್ತಿದೆ ಅಂದ್ರೆ ಇಡೀ ಪಾಕಿಸ್ತಾನ್ ಇಂಟರ್ನೆಟ್ ನ ಸ್ಲೋ ಡೌನ್ ಮಾಡಿದ್ದಾರೆ. ಮತ್ತೆ ಮೈನ್ ಆಗಿ ದಾವೂದ್ ಇಬ್ರಾಹಿಂಗೆ ಸೆಕ್ಯೂರಿಟಿಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಇದು ಭಾರತದ ರಾ ಮಾಡಿದ್ದು ಅಂತ ಹಲವಾರು ಜನ ಆರೋಪವನ್ನ ಮಾಡ್ತಿದ್ರೆ, ಇನ್ನು ಕೆಲವರು ಏನೇನಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ಪಾಕಿಸ್ತಾನ್ ISIA ಮಾಡ್ತಿದ್ದಾರೆ ಅಂತ. ಸೊ ಹಾಗಿದ್ರೆ ಈ ದಾವೂದ್ ಇಬ್ರಾಹಿಂ ಯಾರು, ಮತ್ತೆ ಇವನು ಯಾಕೆ ಇಷ್ಟೊಂದು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದ, ಇವನು ಮಾಡಿದಂತ ಪಾಪದ ಕೆಲಸಗಳಾದ್ರೂ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಎಡಿಟಿಂಗ್ ಅನ್ನೋದು ಅಷ್ಟೊಂದು ಇರೋದಿಲ್ಲ. ಮತ್ತೆ ನಾನು ಏನೇನು ಹೇಳ್ತೀನೋ ಎಲ್ಲ ಕೂಡ ನ್ಯಾಷನಲ್ ವೆಬ್ಸೈಟ್ ಗಳಲ್ಲಿ, ನ್ಯಾಷನಲ್ ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಪಬ್ಲಿಷ್ ಆಗಿರುವಂತದ್ದೇ. ಅದಕ್ಕಿಂತ ಮೊದಲು ನಿಮ್ಗೆ ಏನಾದ್ರೂ ತಲೆ ಕೂದಲು ಉದುರ್ತಿತ್ತು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಮಾರ್ಕೆಟ್ ಅಲ್ಲಿ ಸಿಗುವಂತ ಕೊಬ್ಬರಿ ಎಣ್ಣೆಯಲ್ಲಿ ಕೆಮಿಕಲ್ ಮಿಶ್ರಿತ ವೈಟ್ ಆಯಿಲ್ ಅನ್ನೋದು ತುಂಬಾ ಮಿಕ್ಸ್ ಆಗಿರುತ್ತೆ. ಸೊ ಅದರಿಂದನೇ ತಲೆ ಕೂದಲು ಸಹಜವಾಗಿ ಉದುರುತ್ತಿರುತ್ತೆ. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಗಾಣದ ಎಣ್ಣೆಗಳನ್ನ ಬಳಸಿ. ನಮ್ಮ ಸಜೆಷನ್ ವರ್ಧನ ಆರ್ಗ್ಯಾನಿಕ್ಸ್ ಅವರ ಪ್ಯೂರ್ ಕೋಕೋನಟ್ ಆಯಿಲ್. ಇದು 100% ಪ್ಯೂರ್ ಇರೋದ್ರಿಂದ ನೀವು ಅಡುಗೆಗೂ ಸಹ ಬಳಸಬಹುದು, ಡೈರೆಕ್ಟ್ ಆಗಿ ಸೇವನೆ ಮಾಡಬಹುದು. ಮತ್ತೆ ತಲೆ ಕೂದಲು ಉದುರುವಿಕೆ ನಿಂತು ಹೊಸ ಕೂದಲು ಬೆಳೆಯೋದ್ರಲ್ಲೂ ಕೂಡ ವರ್ಧನ ಆರ್ಗ್ಯಾನಿಕ್ಸ್ ಅವರ ಕೋಕೋನಟ್ ಆಯಿಲ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಸುದ್ದಿ ಏನಂತ ನೋಡೋದಾದ್ರೆ ದಾವೂದ್ ಇಬ್ರಾಹಿಂನ ಯಾರೋ ವಿಷ ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಬಟ್ ಇದು ಅಫಿಷಿಯಲ್ ಅಲ್ಲ. ಪಾಕಿಸ್ತಾನ ಮಾಧ್ಯಮಗಳು ಇದ್ರ ಬಗ್ಗೆ ಎಲ್ಲೂ ಹೇಳಿಕೆಗಳನ್ನ ಕೊಡ್ತಿಲ್ಲ. ಆದ್ರೆ ಪಾಕಿಸ್ತಾನ ಸೀನಿಯರ್ ಜರ್ನಲಿಸ್ಟ್ಗಳು ಟ್ವಿಟರ್ ನಲ್ಲಿ ಇದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದಾರೆ. ಇಡೀ ಪಾಕಿಸ್ತಾನಲ್ಲಿ ಇಂಟರ್ನೆಟ್ ಅನ್ನೋದು ಸ್ಲೋ ಆಗಿದೆ. ಮತ್ತೆ ಮಾಧ್ಯಮಗಳು ಕೂಡ ಪಾಕಿಸ್ತಾನ ಗೌರ್ಮೆಂಟ್ ಏನ್ ಹೇಳುತ್ತೋ ಅದೇ ರೀತಿ ಕೇಳ್ಕೊಂಡು ಬಿದ್ದಿರ್ತವೆ ಅಷ್ಟೇ. ಅಲ್ಲಿನ ಯೂಟ್ಯೂಬರ್ಗಳು ಮತ್ತೆ ಅಲ್ಲಿನ ಸೀನಿಯರ್ ಜರ್ನಲಿಸ್ಟ್ಗಳು ಇದ್ರ ಬಗ್ಗೆ ಸ್ವಲ್ಪ ದನಿಯನ್ನ ಇರ್ತಾರೆ. ಸೊ ಈಗ ದಾವೂದ್ ಇಬ್ರಾಹಿಂ ಯಾರಂತ ನೋಡ್ಕೋಣ. ಈಗ ಸದ್ಯಕ್ಕೆ ದಾವೂದ್ ಇಬ್ರಾಹಿಂ ಒಂದು ಎರಡನೇ ಮದುವೆ ಆಗಿ ಮುಜಾಬಿನ್ ಅನ್ನೋರ್ನ ಮದುವೆ ಆಗಿ 3 ಜನ ಮಕ್ಕಳನ್ನ ಹೊಂದಿದ್ದಾರೆ. ಅವರು ಯಾರ್ಯಾರಂದ್ರೆ ಮುರಾಕ್, ಮೆಹರಿನ್, ಮೆಜಿಯಾ ಅನ್ನೋ ಒಂದು ಮಗನನ್ನು ಕೂಡ ಹೊಂದಿದ್ದಾರೆ. ಸೊ ಈಗ ಸದ್ಯಕ್ಕೆ ರೀಸೆಂಟ್ ಆಗಿ ಮದುವೆ ಆಗಿ ಅವರು ಫಸ್ಟ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಹಲವಾರು ಕಂಟ್ರೀಸ್ ಅಲ್ಲಿ ಇರ್ತಾರೆ. ಅಂದ್ರೆ ಈ ಅಟ್ಯಾಕ್ ಆದ್ಮೇಲೆ ಅವ್ರು ಮತ್ತೆ ಭಾರತಕ್ಕೆ ಬಂದೇ ಇಲ್ಲ. ಸೊ ಆಮೇಲೆ ಏನಾಗುತ್ತೆ ಅಂದ್ರೆ ಪಾಕಿಸ್ತಾನದಲ್ಲಿ ಹೋಗಿ ಕರಾಚಿಯ ಕಲ್ಫ್ಟಾನ್ ಅನ್ನುವ ಜಾಗದಲ್ಲಿ ಇವರು ನೆಲೆಯಾಗಿರ್ತಾರೆ ಅಂತ ತಿಳಿದು ಬರ್ತಿದೆ. ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ 1993ರಲ್ಲಿ ಮುಂಬೈಯಲ್ಲಿ ಅಟ್ ಎ ಟೈಮ್ 12 ಜಾಗಗಳಲ್ಲಿ ಬಾಂಬ್ ಬ್ಲಾಸ್ಟ್ ಗಳನ್ನ ಮಾಡಿರ್ತಾರೆ. ಅದರಿಂದ ಸರಿಸುಮಾರು 250ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರ್ತಾರೆ. ಮತ್ತೆ ಕೇವಲ ಅಷ್ಟೇ ಮಾಡೋದಲ್ಲದೆ ಇವರು ಇಡೀ ಮುಂಬೈನ ಈಗಲೂ ಕೂಡ ಅಂದ್ರೆ ದಾವೂದ್ ಇಬ್ರಾಹಿಂ ಮತ್ತೆ ಇವರಿಗೆ ಸಂಬಂಧಿತ ಒಂದು ಡಿ ಕಂಪನಿ ಅಂತ ಕರೀತಾರೆ. ಸೊ ಇವ್ರು ಏನ್ ಮಾಡೋದು ಅಂದ್ರೆ ಮುಂಬೈನ ಹಲವಾರು ಸ್ಟಾರ್ ಗಳಿಗೆ, ಸೆಲೆಬ್ರಿಟಿಗಳಿಗೆ, ಬಿಸ್ನೆಸ್ ಮ್ಯಾನ್ ಗಳಿಗೆ ಪ್ರಾಣ ಬೆದರಿಕೆಯನ್ನ ಹಾಕೋದು. ಅಂದ್ರೆ ನಮ್ಗೆ ಇಷ್ಟು ಅಮೌಂಟ್ ಅನ್ನ ಕೊಟ್ರೆ ನಾವು ನಿಮ್ಮನ್ನ ಏನು ಮಾಡೋದಿಲ್ಲ, ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಅಂತ ಅದೇ ರೀತಿ ಸಾಯಿಸಿ ಕೂಡ ಇರ್ತಾರೆ. ಎಲ್ಲಾ ಸೆಲೆಬ್ರಿಟಿಗಳನ್ನ ಇವರು ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಿದ್ರು. ಯಾವ ಮಟ್ಟಕ್ಕೆ ಅಂದ್ರೆ ಮುಂಬೈಯಲ್ಲಿ ಈಗಲೂ ಕೂಡ ದಾವೂದ್ ಇಬ್ರಾಹಿಂ ಆಗಿರ್ಬೋದು ಅಥವಾ ಡಿ ಕಂಪನಿ ಅವರ ಕಂಟ್ರೋಲ್ ಇದೆ ಅಂತ ಹೇಳ್ಬಿಟ್ಟು ಹಲವಾರು ಜನ ಹೇಳ್ತಾರೆ. ಇವ್ರು ಏನೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಡ್ರಗ್ ಮಾಫಿಯಾ ಆಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಅಂದ್ರೆ ಇಲ್ಲಿಗಲ್ ಆಗಿ ಮುಂಬೈಯಲ್ಲಿ ಏನೇನ್ ಮಾಡ್ತಿದ್ರು ಆದ್ರೆ ಎಲ್ಲದ್ರ ಮೇಲೆ ಕೂಡ ಡಿ ಕಂಪನಿ ಅವರ ಕಂಟ್ರೋಲ್ ಅನ್ನೋದು ಇದೆ. ಮತ್ತೆ ಬಾಲಿವುಡ್ ನ ಇಂಡೈರೆಕ್ಟ್ ಆಗಿ ಯಾರಾದ್ರೂ ಒಬ್ರು ಕಂಟ್ರೋಲ್ ಮಾಡ್ತಿದ್ರು ಅಂದ್ರೆ ಅದು ಏಕೈಕ ವ್ಯಕ್ತಿ ದಾವೂದ್ ಇಬ್ರಾಹಿಂ. ಅಂದ್ರೆ ಯಾವ ಸಿನಿಮಾದಲ್ಲಿ ಯಾವ ಹೀರೋ ಇರಬೇಕು, ಯಾವ ಹೀರೋಯಿನ್ ಇರಬೇಕು ಅದನ್ನು ಕೂಡ ಇಂಡೈರೆಕ್ಟ್ ಆಗಿ ದಾವೂದ್ ಇಬ್ರಾಹಿಂ ಕಂಟ್ರೋಲ್ ಮಾಡ್ತಿದ್ರು ಅಂತ ತಿಳಿದು ಬರ್ತಿದೆ. ಮತ್ತೆ 1993ರಲ್ಲಿ ಮುಂಬೈ ಅಟ್ಯಾಕ್ ಆದ ನಂತರ ದಾವೂದ್ ಇಬ್ರಾಹಿಂನ ಅರೆಸ್ಟ್ ಮಾಡೋದಕ್ಕೆ ಅಥವಾ ಸಾಯಿಸೋದಕ್ಕೆ ಬಹಳಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಯಾವತ್ತೂ ಕೂಡ ಆಗಿರ್ಲಿಲ್ಲ. ಸರಿಸುಮಾರು 30 ವರ್ಷದಿಂದ ಭಾರತ ರಾ ಆಗಿರ್ಬೋದು, ಭಾರತದ ಇಂಟೆಲಿಜೆನ್ಸ್ ಇವರನ್ನ ಸಾಯಿಸೋದಕ್ಕೆ ಅಥವಾ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಬಹಳಷ್ಟು ಬಾರಿ ಎಫರ್ಟ್ ಅನ್ನ ಹಾಕಿದ್ರು. ಆದ್ರೆ ಯಾವುದು ಕೂಡ ಸಕ್ಸಸ್ ಆಗಿರ್ಲಿಲ್ಲ. ಆದ್ರೆ ಈಗ ಅಂದ್ರೆ ಲಾಸ್ಟ್ 1 ಇಯರ್ ಇಂದ ನೋಡ್ಕೊಳ್ಳೋದಾದ್ರೆ ಬಹಳಷ್ಟು ಜನ ಅಂದ್ರೆ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಸಾಯ್ತಿದ್ದಾರೆ. ಅದರಲ್ಲೂ ಯಾರು ಅಪರಿಚಿತ ವ್ಯಕ್ತಿಗಳು ಅವ್ರನ್ನ ಸಾಯಿಸ್ತಿದ್ದಾರೆ. ಅದರಲ್ಲಿ ಮೈನ್ ಆಗಿ ಈ ದಾವೂದ್ ಇಬ್ರಾಹಿಂನ ಯಾವ ರೀತಿ ಕಂಪೇರ್ ಮಾಡ್ಕೋಬಹುದು ಅಂದ್ರೆ ಒಂದು ತಿಮಿಂಗಳಾಗೆ ನಾವು ಕಂಪೇರ್ ಮಾಡಬಹುದು. ಅಂದ್ರೆ ಈ ಚಿಕ್ಕ ಚಿಕ್ಕ ಟೆರರಿಸ್ಟ್ ಗಳೆಲ್ಲ ಒಂದು ಮೀನುಗಳ ರೀತಿ ನಾವು ಕಂಪೇರ್ ಮಾಡ್ಕೊಳ್ಳೋದಾದ್ರೆ ದಾವೂದ್ ಇಬ್ರಾಹಿಂನ ತಿಮಿಂಗಳದ ರೀತಿ ಕಂಪೇರ್ ಮಾಡಬಹುದು. ಅಂತವ್ರನ್ನ ಯಾರೋ ವಿಷ ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಅಂದ್ರೆ ಅವ್ನು ಸತ್ತಿದನ ಅಥವಾ ಬದುಕಿದನ. ಸತ್ರು ಕೂಡ ಆ ವಿಷಯ ಅನ್ನೋದು ಅಫಿಷಿಯಲಿ ಆಚೆ ಬರೋದಿಲ್ಲ. ಏನಕ್ಕಂದ್ರೆ ಅವ್ನು ಇಷ್ಟು ದಿನ ಎಲ್ಲಿದ್ದ ಅಂತ ಕೂಡ ಅಫಿಷಿಯಲ್ ಆಗಿ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಪಾಕಿಸ್ತಾನ ಅವನ್ನ ಸೇಫ್ ಮಾಡ್ತಿದ್ರು. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ವಿಷ ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಹಾಸ್ಪಿಟಲ್ ಇದ್ದಾರೆ. ಈ ವಿಚಾರವಾಗಿ ಇಡೀ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಅನ್ನೋದು ಸ್ಲೋ ಆಗಿದೆ. ಅಂದ್ರೆ ಏನಾದ್ರೂ ಇಂಟರ್ನೆಟ್ ಆಕ್ಟಿವ್ ಆಗಿದ್ರೆ ಬೇರೆ ದೇಶಗಳಿಗೆ ಈ ವಿಚಾರ ಅನ್ನೋದು ಸ್ಪ್ರೆಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಈ ರೀತಿ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ರಿಪೋರ್ಟ್ಗಳು ಹೇಳ್ತಿದ್ರೆ, ಇನ್ನು ಕೆಲವು ರಿಪೋರ್ಟ್ಗಳು ಏನ್ ಹೇಳ್ತಿದೆ ಅಂದ್ರೆ ಇತ್ತೀಚೆಗೆ ಆಂಟನಿ ಬ್ಲಿಂಕನ್ ಮತ್ತೆ ಪಾಕಿಸ್ತಾನ ಆರ್ಮಿ ಚೀಫ್ ಮೀಟ್ ಆಗಿದ್ರು. ಸೊ ಅವರಿಬ್ರು ಮಾತಾಡ್ಕೊಂಡಿರೋ ಪ್ರಕಾರ ಅಮೆರಿಕ ಏನ್ ಹೇಳಿದೆ ಅಂದ್ರೆ ಪಾಕಿಸ್ತಾನ ಆರ್ಮಿ ಚೀಫ್ಗೆ ನಿಮ್ಮ ಹತ್ರ ಇರುವಂತ ಟೆರರಿಸ್ಟ್ಗಳು ಅಥವಾ ಇನ್ ಮುಂದೆ ಅವರಿಂದ ಏನು ಯೂಸ್ ಇಲ್ಲ, ಸೊ ನೀವು ಅವ್ರನ್ನ ಸಾಯಿಸ್ಬೇಡಿ ಅಂತ ಹೇಳ್ಬಿಟ್ಟು ಒಂದು ಸಲಹೆಯನ್ನ ಕೊಟ್ಟಿರ್ತಾರೆ.
ಸಾಯಿಸಿದ್ದಾರೆ. ಅದಕ್ಕೋಸ್ಕರನೇ ಪಾಕಿಸ್ತಾನ್ ISIA ಅಂದ್ರೆ ಅವ್ರಿಗೆ ಏನ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಅಥವಾ ಅವರ ಟೆರರಿಸ್ಟ್ ಇರ್ತಾರೋ ಅವ್ರನ್ನ ಸಾಯಿಸಿದ್ದಾರೆ ಅಂತ ಕೂಡ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪಾಕಿಸ್ತಾನ ISIA ಅವರ ಟೆರರಿಸ್ಟ್ ಗಳನ್ನ ಸಾಯಿಸ್ಬಿಟ್ಟು ಆ ನಿಂದನೆಯನ್ನ ಭಾರತದ ರಾ ಮೇಲೆ ಹಾಕ್ತಿದ್ದಾರೆ ಅಂತ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಂದ್ರೆ ಅಂದ್ರೆ ಪಾಕಿಸ್ತಾನಲ್ಲಿ ಮಾತ್ರ ಸಾಯಿಸಿದ್ರೆ ಅದು ಪಾಕಿಸ್ತಾನ ISI ಮಾಡಿದೆ ಅಂತ ತಿಳ್ಕೊಬಹುದು. ಆದ್ರೆ ಇಡೀ ವಿಶ್ವದಲ್ಲಿ ಭಾರತದ ವಿರುದ್ಧ ಯಾರಾದ್ರೂ ಸಂಚಲನ ನಿರ್ಮಿಸಿದ್ರೆ ಅವ್ರು ಎಲ್ಲರನ್ನೂ ಕೂಡ ಯಾರೋ ಅಪರಿಚಿತ ವ್ಯಕ್ತಿಗಳು ಸಾಯಿಸಿದ್ದಾರೆ. ಅಮೆರಿಕದಲ್ಲಿ ಬಿಟ್ಟು UK ಯಲ್ಲಿ ಮತ್ತೆ ಹಲವಾರು ದೇಶಗಳಲ್ಲಿ ಭಾರತದ ವಿರುದ್ಧ ಆಂಟಿ ಇಂಡಿಯಾ ಎಲಿಮೆಂಟ್ಸ್ ಏನಾದ್ರು ಆಯ್ತು ಅಂದ್ರೆ ಅವರನ್ನ ಯಾರೋ ಅಪರಿಚಿತ ವ್ಯಕ್ತಿಗಳು ಸಾಯಿಸ್ತಿದ್ದಾರೆ. ಅದರಲ್ಲೂ ಮೈನ್ ಆಗಿ ದಾವೂದ್ ಇಬ್ರಾಹಿಂಗೆ ಈ ರೀತಿ ನ್ಯೂಸ್ ಬರ್ತಿರೋದು ಭಾರತೀಯರಿಗೆಲ್ಲ ಸಿಹಿ ಸುದ್ದಿ ಅಂತ ಹೇಳ್ಬೋದು, ಒಂದು ರೀತಿ ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಏನೇ ಆಗ್ಲಿ, ನಿಮ್ಮ ಪ್ರಕಾರ ದಾವೂದ್ ಇಬ್ರಾಹಿಂ ಈ ರೀತಿ ಆಗಿರೋದು ಅಥವಾ ಯಾರು ಈ ಟೆರರಿಸ್ಟ್ ಗಳನ್ನ ಅಪರಿಚಿತ ವ್ಯಕ್ತಿಗಳು ಸಾಯಿಸ್ತಿದಾರೋ ಅವರು ಭಾರತದ ರಾನ ಅಥವಾ ಪಾಕಿಸ್ತಾನ ISI ಅಥವಾ ಬೇರೆ ಅಪರಿಚಿತ ವ್ಯಕ್ತಿಗಳ, ನಿಮ್ಗೇನ್ ಅನ್ಸುತ್ತೆ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಧನ್ಯವಾದಗಳು.